ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾ ನ್ಯಾಯಾಲಯದಿಂದ P1ಗೆ ಅಧಿಸೂಚನೆ ಹೊರಡಿಸಿದ್ರು. ಅದು ಯಾವುದಪ್ಪ ಅಂತಂದರೆ ಧಾರವಾಡ ಡಿಸ್ಟಿಕ್ ಕೋರ್ಟ್ದು. ಇವತ್ತು 1:10 ರೇಷೋದಲ್ಲಿ ಇಂಟರ್ವ್ಯೂಗೆ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳನ್ನು ಪಟ್ಟಿಯನ್ನು ವೆಬ್ಸೈಟಲ್ಲಿ ಪ್ರಕಟಿಸಿದ್ದಾರೆ. ಬನ್ನಿ, ಆ ಒಂದು ವೆಬ್ಸೈಟಲ್ಲಿ ಪ್ರಕಟಿಸಿರುವಂತಹ ಒಂದು ನೋಟಿಸಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಎಂಬುದರ ಬಗ್ಗೆ ನೋಡೋಣ. ಮೊದಲಿಗೆ ಇದೊಂದು ನೋಟಿಸನ್ನು ಹೊರಡಿಸಿದ್ದಾರೆ. ಏನಪ್ಪ ಇದೆ ಅಂತಂದರೆ, ಇದರಲ್ಲಿ ಈ ಕೆಳಕಂಡ ಅರ್ಜಿ ಸಂಖ್ಯೆ 318 ಜನ ಅಭ್ಯರ್ಥಿಗಳಿಗೆ ಈ ಕಚೇರಿಯ ಅಧಿಸೂಚನೆ ಸಂಖ್ಯೆ 1/2023 ದಿನಾಂಕ 30/1/2023 ಅನ್ವಯ 31 ಜವಾನ ಹುದ್ದೆಯ ಆಯ್ಕೆಗಾಗಿ ದಾಖಲಾತಿ ಪರಿಶೀಲನೆ ಮೌಖಿಕ ಸಂದರ್ಶನಕ್ಕಾಗಿ ಅನುಕ್ರಮ ಸಂಖ್ಯೆ 1ರಿಂದ 160 ಅಭ್ಯರ್ಥಿಗಳಿಗೆ ದಿನಾಂಕ 27/7/2025 ರವಿವಾರ ಬೆಳಗ್ಗೆ 9 ಗಂಟೆಗೆ, ಅನುಕ್ರಮ ಸಂಖ್ಯೆ 161ರಿಂದ 235 ಅಭ್ಯರ್ಥಿಗಳಿಗೆ ದಿನಾಂಕ 28/7/2025 ಸೋಮವಾರ ಬೆಳಗ್ಗೆ 9 ಗಂಟೆಗೆ. ಅಂತಂದರೆ ದಿನಾಂಕ ಯಾವಾಗಪ್ಪ ಈ ಒಂದು ಅಧಿಸೂಚನೆ ಹೊರಡಿಸಿದ್ರು ಅಂತಂದರೆ 31/1/2023 ಹೊರಡಿಸಿರುವಂತಹ ಅಧಿಸೂಚನೆಗೆ ಇವಾಗ 2025 ಇಂಟರ್ವ್ಯೂ ಕರೆದಿದ್ದಾರೆ. ಎಷ್ಟಪ್ಪ, 31 ಜನ ಹುದ್ದೆಗೆ 318 ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿರುವಂಥದ್ದು. ಫಸ್ಟು ಕ್ರಮ ಸಂಖ್ಯೆ 1ರಿಂದ 160 ಇಲ್ಲಿರುವಂತಹ ಅಭ್ಯರ್ಥಿಗಳಿಗೆ 27/7/2025 ಇಂಟರ್ವ್ಯೂನ ಮಾಡ್ತಾರೆ. ಅದು ಭಾನುವಾರ 9 ಗಂಟೆಗೆ ಹೋಗಬೇಕು. ನೆಕ್ಸ್ಟ್ 161ರಿಂದ 253 ಅಭ್ಯರ್ಥಿಗಳಿಗೆ ದಿನಾಂಕ 28/7/2025 ಸೋಮವಾರ 9 ಗಂಟೆಗೆ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಅನುಕ್ರಮ ಸಂಖ್ಯೆ 254ರಿಂದ 318 ಅಭ್ಯರ್ಥಿಗಳಿಗೆ 29/7/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿಯಾಗಿ ಆ ಅಧಿಸೂಚನೆಯಲ್ಲಿ ವಿವರಿಸಿದಂತೆ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿಯ ಡೌನ್ಲೋಡ್ ಆದ ಪ್ರತಿಯೊಂದಿಗೆ ಪ್ರಧಾನ ಜಿಲ್ಲಾ ಸವಸ್ತ್ರ ನ್ಯಾಯಾಲಯ ಧಾರವಾಡ ಇಲ್ಲಿ ಹಾಜರಾಗಲು ಸೂಚಿಸಿದೆ. ಅಂತಂದರೆ ಅಭ್ಯರ್ಥಿಗಳು ಇಲ್ಲಿ ನೀಡಿರುವಂತಹ ಡೇಟಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಬಂದು ನಿಮ್ಮ ದಾಖಲಾತಿ ಪರಿಶೀಲನೆ ಮಾಡಿಸ್ಕೋಬೇಕು. ವಿತ್ತು ನೀವು ಅಪ್ಲಿಕೇಶನ್ ಹಾಕಿರುವಂಥ ಅರ್ಜಿನ ತಗೊಬರ್ಬೇಕಂತೇಳಿ ಹೇಳಿದ್ದಾರೆ. ನಂತರ ಯಾರ್ಯಾರು ಈ ಒಂದು P1 ಸೆಲೆಕ್ಷನ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡೋದಾದರೆ, ಮೊದಲಿಗೆ 27/7/2025 ನಡೆಯುವಂಥ P1 ಇಂಟರ್ವ್ಯೂ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳು ಇಷ್ಟು ಜನ ಹೋಗಿ ನೀವು ಅಲ್ಲಿ ದಾಖಲಾತಿ ಪರಿಶೀಲನೆ ಮಾಡ್ತಾರೆ ಮತ್ತು ಮೌಖಿಕ ಸಂದರ್ಶನ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ನೀವು ಹೋಗಿ ಅಟೆಂಡ್ ಮಾಡಬೇಕು 27ನೇ ತಾರೀಕಲ್ಲಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ID ಕೊಟ್ಟಿದ್ದಾರೆ. ಈ IDಯಲ್ಲಿ ಇರುವಂತಹ ಅಭ್ಯರ್ಥಿಗಳು ನೋಡ್ಕೊಂಡು ಹೋಗ್ಬೋದು. ನಿಮ್ದು ಏನಾರು IDಲಿದ್ದರೆ ನೀವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ IDಗಳನ್ನ. ನಿಮ್ಮದು ಏನಾರು ಆಗಿದ್ರೆ ನೋಡ್ಕೊಳ್ಳಿ IDನ. ಒಟ್ಟು 1ರಿಂದ ಎಷ್ಟು ಜನ ಅಂತಂದರೆ 73, 74, 85, 90, 112, 124, 125, 151, 160 ಕ್ರಮ ಸಂಖ್ಯೆ ಇರುವಂತಹ ಅಭ್ಯರ್ಥಿಗಳು 27/7/2025 ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ನೆಕ್ಸ್ಟು 28/7/2025 ಈ ಕೆಳಗಂಟ 161ರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಇಂಟರ್ವ್ಯೂ ಸ್ಟಾರ್ಟ್ ಡೇಟ್. ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಅರ್ಜಿ ಸಂಖ್ಯೆ ನಾನು ತೋರಿಸ್ತಾ ಇದ್ದೀನಿ. ನಿಮ್ದು ಏನಾದ್ರು ಸೆಲೆಕ್ಟ್ ಆಗಿದ್ದರೆ ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ನೋಡ್ತಾ ಇರಬಹುದು ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತಾಯಿದ್ದೀನಿ ಕೆಳಕಂಡಂತೆ. ನಿಮ್ಗೇನಾದರೂ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಅರ್ಜಿ ನೋಡ್ಕೊಂಡು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ನಂತರ ಅದು ಸೆಕೆಂಡದು 161ರಿಂದ 253 ಕ್ರಮ ಸಂಖ್ಯೆ ಇರೋಂತಹ ಅಭ್ಯರ್ಥಿಗಳು ಅಟೆಂಡ್ ಮಾಡಬೇಕು. ನಂತರ 29/7/2025 ಒಂದು ಇಂಟರ್ವ್ಯೂ ನಡೆಯುತ್ತೆ. ಅಲ್ಲಿಗೂ ಕೂಡ 254ರಿಂದ ಕ್ರಮ ಸಂಖ್ಯೆ 254ರಿಂದ ನೋಡ್ತಾ ಇರ್ಬೋದು. ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಕೆಳಗಡೆ. ನಿಮ್ದೇನೋ ಸೆಲೆಕ್ಟ್ ಆಗಿದೆ ಹೋಗಿ ಅಟೆಂಡ್ ಮಾಡ್ಬೋದು. 318
254ರಿಂದ 318ವರೆಗೆ 29/7/2025 ಹೋಗಿ ನೀವು ಇದು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು ಅಂತ ಧಾರವಾಡ ಕೋರ್ಟು ಅಫಿಷಿಯಲಿಯಾಗಿ ತನ್ನ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದೆ. ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಬಾಯ್.